ಹಾಯ್ ನನ್ನೆಲ್ಲ ಯೂಟ್ಯೂಬ್ ಫ್ಯಾಮ್ಲಿ ಎಲ್ಲರೂ ಹೆಂಗಿದ್ದೀರಿ? ಎಲ್ಲರೂ ಆರಾಮದಿರಿ? ನಾನು ಕೂಡ ಆರಾಮದೀನಿ. ಬೆಳಗ್ಗೆ 6:30 ಆಗೈತಿ, ಎದ್ದೀನ್ರಿ. ಶ್ರಾವಣಿ ಜಾಕ ಆಯ್ತು ನೋಡಿ ತಿರುಗಿ. ಶ್ರಾವಣಿ ನೀರು ಕಾಸ್ಕೊಂಡು 7ಕ್ಕೆ ಕೋತಾಡ್ರಿಕ್ಕಿ ತಾನೇ ಎದ್ದು ನೀರು ಕಾಸ್ಕೊಂಡು ಜಾಕ ಮಾಡ್ಯಾವಡಿ. ಇವೆಲ್ಲ ಇನ್ನು ಇವಾಗ ಎದ್ದೀನ್ರಿ. ಎತ್ತಳಕ್ಕೆ ಬಂದೆ. ರಾತ್ರಿ ಲೇಟಾಗಿ ಎಡಿಟಿಂಗ್ ಮಾಡಿ ಅಡ್ಡು ಚಾನಲ್ಗೆ ವಿಡಿಯೋ ಅಪ್ಲೋಡ್ ಮಾಡಿ ಲೈವ್ಗೆ ಸಪೋರ್ಟ್ ಮಾಡಿ ಮಲ್ಕೋಬೇಕಂದ್ರೆ ಲೇಟ್ ಆಗುತ್ತಲ್ರಿ. ಹೇಳೋಕ್ಕೂ ಸುಸ್ತಾಗಿಬಿಡುತ್ತೆ ಮುಂಜಾನೆ ನೋಡಿ. ಎಲ್ಲರೂ ಬೇರಪ್ಪ ಮತ್ತೆ ದರ್ಶನ ಮಾಡ್ಕೊರಿ. ನೀರು ಬಂದವ್ರಿ ತಿರುಗಿ. ನಾನು ಇನ್ನೂ ಬಟ್ಟೆ ಹಂಗೆ ಇಟ್ಟೀನಿ. ಇನ್ನೂ ಬಟ್ಟೆ ತೊಳಿಬೇಕು. ಇಷ್ಟು ಎಲ್ಲ ಕ್ಲೀನ್ ಮಾಡ್ಕೊಂಡು ಮಸ್ತ್ ಸಿಗ್ತೀನಿ ನೋಡಿ ಸ್ನೇಹಿತರೆ. ಶ್ರಾವಣಿ ನಾಷ್ಟ ಏನು ಮಾಡಿ ಬರ್ರಿ. ಆಕೆಗಿಟ್ಟು ಏನೋ ಮಾಡಿ ಆಕೆ 7 ಗಂಟೆಗೆ ಕಳಿಸ್ತೀನಿ ರೀ. ಅಂಗಳ ಕಸ ಹೊಡಿ, ಬೇಡ ಮನೆ ಕಸ ಹೊಡ್ತೀನಿ ರೀ. ಇನ್ನು ಅರ್ಧ ತಾಸು ಆಯ್ತು ರೀ ಹೋಗೋದು. ಶ್ರಾವಣಿನ ಮಲ್ಕೊಂಡನ ಮಸ್ತ್ ಸಿಗೋಣ ನೋಡಿ. ಶ್ರಾವಣಿ ಜಾಕ ಮಾಡಿ ರೆಡಿ ಆಗ್ಯಾಳ. ಆಕಿನ ಜಾಕ ಮಾಡಿ ರೆಡಿ ಮಾಡೀನಿ ರೀ. ಹೋಗಿ ಅಂಗಡಿಗೆ ಹೋಗಿ ಬಳಿ ಏರ್ಬಿಂಡು ಅದಕ್ಕೆ ಇದು ಮೊದಲೇ ಇತ್ತು ರೀ, ಮನೆಯಾಗಿತ್ತು ಏರ್ಬಿಂಡು. ಅದು ಇವಾಗ ಹೋಗಿ ಬಳಿ ಜೇಂಡ ತೊಗೊಂಬಂದಾಳ. ಇವನು ಜಾಕ ಮಾಡಿಸ್ಬೇಕ್ರಿ. ಗಣರಾಜ್ಯೋತ್ಸವ ಶುಭಾಶಯಗಳು ಎಲ್ಲರೂ ನಮ್ಮ ಯೂಟ್ಯೂಬ್ ಫ್ಯಾಮಿಲಿ. ಬಳಿ ಹಾಕೋತ್ಯ ಬರೀ ಬಳಿ ಹಾಕಿ ಕಳಿಸ್ತೀವಿ ಸ್ನೇಹಿತರೆ. ಕಳಿಸಿ ಇವನು ಜಾಕ ಮಾಡಿಸ್ಬೇಕ್ರಿ. ನಮ್ಮ ಮನೆ ಕಸ ಹೊಡಿಲಿ ನೋಡ್ರಿ, ಇವ್ರದ್ದು ಆಗೈತಿ. ಮತ್ತು ಎಲ್ಲರಿಗೂ 1 ಸೆಕೆಂಡ್ ಗಣರಾಜ್ಯೋತ್ಸವದ ಶುಭಾಶಯಗಳು ಸ್ನೇಹಿತರೆ ನಿಮಗೆ. ನೋಡಿ ಸ್ನೇಹಿತರೆ, ಶ್ರಾವಣಿ ಬಳಿ ಹಾಕೋದು ದೊಡ್ಡೋಗ್ಯಾವ ಸ್ನೇಹಿತರೆ. ಸ್ವಲ್ಪ ದೊಡ್ಡ ತರ್ಸೀನಿ. ಯಾಕಂದ್ರೆ 30 ರೂಪಾಯಿ ಅಂತ ಸ್ವಲ್ಪ ಸಟ್ಟಿ ಬಳಿಗೆ. ಅಚ್ಚಿಕ 4, 12, ಇಚ್ಚಿಕ 2, 4, 4, 4, 8, 4 ಹಚ್ಚಿಕೊಂಡ ಡಜನ್, ಹೆಚ್ಚಿಕೊಂಡ ಡಜಿನ 2 ಡಜನ್ ಬಳಿ ಇದಾವ್ರಿ. 30 ರೂಪಾಯಿ ಅಂತ ನೋಡಿ. ಆಕೆ ಸೋಗ್ ನೋಡ್ರಿ ಇಷ್ಟ ಅದು ತಂದು ಹಂಗೆ ಸುಕ್ಸಿ ಮ್ಯಾಗ ಗಿಡನ ಇಷ್ಟು ತೆಗೆದು 20 ರೂಪಾಯಿ ಕ್ಯಾಡಿ. ಹೋಗಿ 7-8 ನಿಮಿಷ ಆಯ್ತು, ಬರ್ತೀವಿ ಬಸ್. ಬಾಯ್, ಹುಷಾರು ನೋಡಿ. ನಾಷ್ಟ ಮಾಡ್ತಿ ಅಲ್ಲೇ ನಾಷ್ಟ ಇರ್ತಂತ್ರಿ. ಹಂಗೆ ಹೊಂಟಾಡಿ ಶ್ರಾವಣ ಆಕೆ ಸಾಲಿಗೆ ಹೊಂಟ್ಲು. ನೀ ಹೋಗೋದು ಯಾವಾಗ ನೋಡಿ? ನೀನು ಕಸ ಹೊಡಿ ರೆಡಿ ಮಾಡ್ತೀವಿ. ಏನು ಶ್ರಾವಣಿ? ಬಾಯ್, ಹುಷಾರು ನೋಡು. ಬಳಿ ಸೂಕ್ಷ್ಮಿ ಯಾಕ ಓ ಹುಷಾರಾವಿ. ಬರ್ರಿ, ನಾನು ಕಸ ಹುಡ್ತೀನಿ ಬರ್ರಿ. ಓಡ್ನಿ ಹೋದ್ರೊಂದು ವಾಲ್ಗ ಮಾಡ್ತೀನಿ. ನೀನು ಆಕೆ ಹೋದಂಗೆ ಬ್ಯಾಗ್ನಾಗ ಕಿತ್ತಾಡ್ತೀಯ. ಆಕಿದ್ದಾಗ ಕಿತ್ತಾಡ್ಬೇಕು. ಅವ್ರೆಲ್ಲಾರ ಕಿತ್ತಾಡಬಾರ್ದು, ಹಂಗೆಲ್ಲ ಮಾಡಬಾರ್ದು ಕಿತಾಪತಿ. ನೋಡಿರಿ, ಅಂಗಳ ಕಸ ಗುಡಿಸಿ ರಂಗೋಲಿ ಹಾಕಿ ಎಲ್ಲ ಮನೆ ಕಸ ಗುಡ್ಸೀನಿ ರೀ. ಎಲ್ಲನೂ ಕ್ಲೀನ್ ಆಗೈತೆ ನೋಡ್ಸೈತೆ ಸ್ನೇಹಿತರೆ. ಬಾಂಡೆ ಏನಾಗ್ಯಾವು, ಮನೆ ಕಸ ಗುಡ್ಸೋದಾಗೈತಿ. ಇವಾಗ ಶ್ರಾವಣನ ಜಾಕ ಮಾಡಿಸ್ಬೇಕ್ರಿ. ಶ್ರಾವಣನ ಜಾಕ ಮಾಡಿಸಿ ಅವಾಗ ನಾಷ್ಟಕ್ಕ ಇಡ್ಲಿ ಮಾಡ್ಬೇಕಂತ ಮಾಡೀನಿ. ಇಡ್ಲಿ ನೆನಕ್ಕಿದ್ದೀನಿ ರೀ. ನಿನ್ನೆ ಆ ಸಣ್ಣ ಮನೆ ಐತಲ್ಲ ಅದನ್ನೇ ತೊಗೊಂಡು ಮಾಡಿಬಿಡ್ತೀನಿ ರೀ. ಫ್ರಿಜ್ ಇಟ್ಟೀನಿ ರೀ. ಇಡ್ಲಿ ಇಷ್ಟು ಬಾಂಡೆ ಆಗಿದ್ದು ನೋಡಿ. ನಿನ್ನೆ ರಾತ್ರಿನೇ 7 ಆಗಿತ್ತು ಸ್ನೇಹಿತರೆ. ಶ್ರಾವಣ ಇಡ್ಲಿ ಅನ್ನಕತ್ತ ಅವಾಗ ರವೆ ಎಣ್ಣೆ ಇಟ್ಟು ಉದ್ದಿ ಮೇಣಕ್ಕೆ ಸಂಜೆನ ಮಿಕ್ಸರ್ಗೆ ಹಾಕಿ ಇಟ್ಟಿದ್ದೆ ನೋಡಿ. ಹಿಂದಿನೆಲ್ಲ ಕ್ಲೀನ್ ಆಗೈತೆ, ನೀರು ಕಾದಾವು. ಬರೀ ಎಲ್ಲಷ್ಟು ಕ್ಲೀನ್ ಆಗೈತೆ ನಮ್ಮ ಮನೆ. ಇವಾಗ ಇಡ್ಲಿ ಮಾಡಿ ಮತ್ತು ಅವಾಗ ಜಾಕ ಮಾಡಿಸಿ ಇಡ್ಲಿ ಮಾಡಿ ಮತ್ತು ಉಣ್ಣ ಕೊಟ್ಟಾಗ ಸಿಗ್ತೀನಿ ರೀ. ನೋಡಿ ಸ್ನೇಹಿತರೆ, ಶಾವ್ಕುಂಬನೆಲ್ಲ ಜಾಕ ಮಾಡಿಸಿದೆ. ಸಾಲಿಗೆ ಹೋಗಕ್ಕೆ ರೆಡಿ ಆಗ್ಯಾನ. ಇವಾಗ ನಾಷ್ಟ ಮಾಡ್ಬಾಪು. ನಾಷ್ಟ ಹಾಕೊಳ್ಳ ಇನ್ನು ಸರಿ ಅಪ್ಪು ಫೋಟೋ ಹೊಡಿ. ಎಸ್ ಬರು ಕೈ ಬಿಡು. ನಾಷ್ಟ ಮಾಡಿಸ್ತೀನಿ ಬಾ. ನಾಷ್ಟ ಹಾಕ್ಕೊಂಬರ್ತೀನಿ ಕುಂದ್ರಲ್ಲೇ 60 ಮಿನಿಟಿಗೆ. ನೋಡಿ ಸ್ನೇಹಿತರೆ, ನಾಷ್ಟಕ್ಕ ಇಡ್ಲಿ, ಚಟ್ನಿ, ಸಾಂಬಾರು. ಅಪ್ಪು ಇನ್ನೊಂದು ಹಾಕ್ಲಾ ಇಡ್ಲಿ? ತಿನ್ನು. ಮಾಡಿಸ್ಲಿ ನಾಷ್ಟ ಆಯ್ತಪ್ಪ. ಇಡ್ಲಿ ಸಾಂಬಾರು ಹೆಂಗಾಗಿತ್ತು? ಈಗ ಎಲ್ಲಿಗೆ ಹೋಗೋದು? ಯಾವ ಸಾಲಿಗೆ? ಯಾಕ ಅಂಗಡಿ ಏನಾಯ್ತು? ಜೈ ಹಿಂದ್ ಜೈ ಭಾರತ ಅನು.
ಹಾಂ ಜೈ ಹಿಂದ್ ಜೈ ಭಾರತ. ಹಾಂ ಹೋಗು ಅಪ್ಪ ಬಾಯ್, ಹುಷಾರ್. ನೋಡಿ ಸ್ನೇಹಿತರೆ, ಮಧ್ಯಾಹ್ನ ಊಟಕ್ಕೆ ಪಲಾವ್ ಮಾಡಾಕತ್ತಿ. ಮುಂಜಾನೆ ಇಡ್ಲಿ ಮಾಡಿದೆ, ಒಂದು ಗ್ಲಾಸ್ ರವಾ ಇದ್ದು ಮಾಡಿದ್ದೆ. ಅವ್ನು ತಿಕ್ಕು ತೊಳೆದು ಉಟ್ಟು ಡಬ್ಬ ಹಾಕ್ತಿದ್ದೆ, ಉಟ್ಟು ಸ್ವಚ್ಛ ಮಾಡಿದೆ. ಈಗ ಬಟ್ಟೆ ಸಾಬೂನು ಪಡಿಯಾಕಿದ್ದೀನಿ. ತೋರ್ಸ್ಕೊಂಬ, ಬಟ್ಟೆ ಸಾಬೂನು ಪಡಿಯಾಕಿದ್ದೀನಿ. ಬಟ್ಟೆ ಒಗಿಬೇಕ್ರಿ, 2 ದಿನ ಬಟ್ಟೆ ಅದಾವ. ಈಗ ಮಧ್ಯಾಹ್ನ ಊಟಕ್ಕೆ ಪಲಾವ್ ಮಾಡಾಕತ್ತೀವಿ ಸ್ನೇಹಿತರೆ. ಇಡ್ಲಿ ಅದು ಏನಾರ ಮಾಡಿದ್ರೆ ಮುಗೀತು ನೋಡಿ ಸ್ನೇಹಿತರೆ. ಮತ್ತೆ ಮಧ್ಯಾಹ್ನಕ್ಕೆ ಏನಾರ ಮಾಡಲೇಬೇಕು. ರೊಟ್ಟಿ ಪಲ್ಯ ಸಣ್ಣ ಸೇರಿ ಆಗುತ್ತಾ ಮಸಾಲೆ. ಮಸಾಲೆ ಹಾಕಿ ಪಲಾವ್ ಮಾಡಿರ್ತೀನಿ. ಈಗ ಮಸ್ತಾಗಿ ಎಲ್ಲ ಪಲಾವ್ ಹಾಕಿದ್ರು. ಅದ್ರಲ್ಲಿ ನೀರು ಹಾಕೋತೀನಿ. ನಾ ಅಕ್ಕಿ ತೊಳ್ಕೊಂಬರ್ಬೇಕು ಸ್ನೇಹಿತರೆ, ನೀರು ಹಾಕೋಬೇಕು. ಎಲ್ಲಿದೆ ಇದಕ್ಕೆ ಅವ್ರು ನೋಡಕ್ಕೆ ಒಂದು ಡ್ಯಾನ್ಸ್ ಇದ್ದೀವತ್ತ. ಶ್ರಾವಣಿ ಸಾಲಾಗ ಡ್ಯಾನ್ಸ್ ಮಾಡ್ಸಿಲ್ರಿ ಅವರು. ಶ್ರಾವಣಿಯರು ಮಾಡ್ಸೇ ಇಲ್ಲ, ಭಾಷಣ ಮಾಡಲ್ಲ, ಅಲ್ಲಿನೂ ಹೋಗಲಿಲ್ಲ. ಈ ಕಡೆ ಇಲ್ಲೇ ಹೋಗ್ಬೇಕು. ಊರ ಪುಟ್ಟಕ್ಕವರು ದೀಪಕ್ಕ ಅವ್ರು ಹೋದ್ರು ಬಾಬಾ ಅಂದ್ರು. ಇದು ಲೈವ್ ಮಾಡೋದು ಮುಂಜಾನೆ ಇಡ್ಲಿ ಹಂಗ ಲೈವ್ ಚಲೋ ಹುಟ್ಟು ಬಾಂಡೆ ತಿಕ್ಕಿದ್ರು ಇಡ್ಲಿವು. ಈಗ ಸಣ್ಣ ಮನೆ ಇತ್ತು, ಈಗ ಬೇಷಾತು ಸ್ನೇಹಿತರೆ. ದೊಡ್ಡದಾರ ಭಾಳ ಆಗ್ತದೆ ಬಾಂಡೆ. ಗ್ಲಾಸ್ ಇಟ್ಟಿದ್ರು ಮುಂಜಾನೆ ಟಿಫಿನಿಗೆ ಉಸುರಿಗೆ ಆದೂರಿ. ಈಗೇನೈತೆ ಪಲಾವ್ ಮಾಡ್ಬಿಡ್ತೀನಿ. ಸಂಜೆಗೆ ಒಂದು ರೊಟ್ಟಿ ಮಾಡ್ಬಿಡ್ತೀನಿ. ಸೊ ರೊಟ್ಟಿ ಪಲ್ಯ ಅನ್ಕೋತ ಕೂತ್ನೆ. 2 ದಿನದ ಬಟ್ಟೆ ಅದಾವ್ರಿ. 2 ದಿನದ ಬಟ್ಟೆ ಒಗಿಬೇಕು, ಮತ್ತು ಬ್ಲೌಸ್ ಸ್ಟಿಚ್ ಮಾಡಬೇಕು. ಎಲ್ಲ ಕೆಲಸ ಐತ್ರಿ. ಫೋಟೋ ಹೊಡಿ. ನಮಗೆ ಯಾವ್ಯಾವ ಅನುಕೂಲ ತಕ್ಕ ಮಾಡ್ಕೊಂಡು ಹೋಗ್ಬೇಕು ನೋಡಿ. ಈಗ ಅನುಕೂಲ ತಕ್ಕಂಗಂತೆ ಪಲಾವ್ ಮಾಡಾಕತ್ತೀನಿ. ಸಂಜಿಕ ಬಾ ಅಂದ್ರೆ ಉಳ್ಳಾಗಡ್ಡಿ ಪಲ್ಯ ರೊಟ್ಟಿ ಮಾಡ್ಬೇಕಂತ ಮಾಡೀನಿ. ಚಪಾತಿ ಮಾಡಲ್ರಿ, ಏಟ್ ಆಗತ್ತೆ ಚಪಾತಿ. ನಾನು ನೀನೇ ಮಾಡಿಲ್ಲ. ನಾನು ನೀರು ಹಾಕಿದಾಗ ಶ್ರಾವಣ ನೀರು ಅಂದ್ರೆ ನೀರು ಕೊಟ್ಟೆ. ಇದು ರೀ ಹಸಿಮೆಣಸಿನ್ಕಾಯಿ ಸ್ನೇಹಿತರೆ. ಕಾಲಿಗೆ ಮುದ್ದೆ ಮಾಡಕ್ಕೆ ಹೋಗೋದಾಗಿಲ್ಲ. ಒಣ ಖಾರ ಹಾಕಿ ಪಲಾವ್ ಮಾಡ್ತೀನಿ ರೀ. ಯಾವ ಥರ ಆಗುತ್ತೆ ಟೇಸ್ಟ್ ಸೂಪರ್ ಆಗುತ್ತೆ ಅಂತ. ಒಣ ಖಾರ ಹಾಕಿ ಒಣ ಖಾರ ಇದು ಅಲ್ಲ ಬೆಳ್ಳುಳ್ಳಿ ಪೇಸ್ಟ್ ಹಾಕಿ ಮಾಡಿ ನೋಡಿ. ಮಮ್ಮಿ ರಸ ಟೇಸ್ಟ್ ಮಾಡಿದ್ರೆ ಹೆಂಗಿತ್ತು? ಮಮ್ಮಿ ರಸ ಮಾಡಿದಲ್ಲ, ಮ್ಯಾಗಿ ರಸ ಆಗ್ತೈತಲ್ಲ, ಮ್ಯಾಗಿ ರಸ ಆಗೈತದ. ಈಗ ಏನ್ ಮಾಡಾಕತ್ತಿಪ್ಪ? ಗೋಡ ಕಸ ಕ್ಲೀನಿಂಗ್ ಗೋಡ 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 ಗೋಂಗೋಡ ಎಷ್ಟಾಗುತ್ತೆ ಅಷ್ಟು ಕೆಲಸ ಎಲ್ಲ ಮಾಡ್ಕೊಳ್ಳೇಬೇಕು. ಮಕ್ಕಳು ಮನ್ಯಾಗ ಸ್ನೇಹಿತರೆ ಇವತ್ತ. ಹಿಂಗಾಗಿ ಹೋದರ ಬಿಸಿ ಬಿಸಿ ಮಾಡ್ಬೇಕು. ನೋಡ್ಯಾರ ಹೋಗಪ್ಪ ಸಾಕು ನೋಡ್ರಿ. ಸ್ನೇಹಿತ ಕಸ ಬೆಳ್ಕೊಂಡು ಹಾಕೊಂಡಾಕತ್ತಾನು. ರಾಮ್ಕುಮಾರ್ ಕಸ ಬೆಳ್ಕೊಳಕತ್ತಾನ ಸ್ನೇಹಿತರೆ. ಅವಾಗ ಅದು ಕ್ಲೀನ್ ಮಾಡಾಕತ್ತೀವಿ. ಉಳ್ಳಾಗಡ್ಡಿ ಇಲ್ಲ ಮಮ್ಮಿ ಐತಲ್ರಿ ಅಕ್ಕಿ ಏನಾರ ಬಳಸದ. ಅಕ್ಕಿ ಎಲ್ಲ ತೊಳೆದು ಹಾಕ್ಯಾರಿ ಕುಕ್ಕರ್ ಕ್ಲೋಸ್ ಮಾಡಿ ಬಟ್ಟೆ ಹಾಕ್ಕೊಡ್ತೀನಿ. ಬಟ್ಟೆ ಹಾಕೋದು ಮಾಡ್ತಿರ್ತೀವಿ. 3 ಸಿಟ್ಟು ಬಂದ್ ಹಾಕ್ತೇವೆ. ನಿನಗೆ ಅತ್ತಿ ಅತ್ತ ಹೋಗಿ ಸಾಕಳಿಯ ನೋಡ್ರಿ. ಜನ್ಮಕ್ಕ ಏನಾದ್ರೂ ಸುಖ ಇಲ್ಲ. ಎಲ್ಲರೂ ಪುಟ್ಟಕ್ಕ ಮನೆ ಬರೀ ಸಣ್ಣ ಅಕ್ಕಿ ಅನ್ನ ಅಂತಿದ್ರು. ನಾನು ಸಣ್ಣ ಅಕ್ಕಿ ಅನ್ನ ತರ್ಬೇಕು ಅಂತೇಳಿ ಒಮ್ಮೆ 5 ಕಿಲೋ ಅಕ್ಕಿ ತಂದೆ. ಇವಾಗ ಸಣ್ಣ ಅಕ್ಕಿ ಹೋಗಲ್ಲ ರೀ, ರೇಷನ್ ಅಕ್ಕಿನೇ ಬೆಸ್ಟ್ ಅನ್ಸೈತೆ ನೋಡಿ ಸ್ನೇಹಿತರೆ. ಯಾಕಂದ್ರೆ ನಾವು ಇನ್ನೊಬ್ಬರು ಮಾಡಕ್ಕೆ ಹೋಗ್ತೀವಲ್ಲ, ಅದು ನಮಗೆ ಸರಿ ಅನ್ಸಲ್ಲ. ನಮ್ಮ ಅನುಸಾರ ಮಾಡ್ಬೇಕು. ನಾವು ಪುಟ್ಟಕ್ಕ ಮಾಡೇ ತಂದೀನಿ ರೀ. ಪುಟ್ಟಕ್ಕ ಮನ್ಯಾಗ ಸಣ್ಣ ಅಕ್ಕಿ ಅನ್ನ ಅವ್ರು ಕಾಯಂ ಅವನೇ ಉಂತಾರೆ. ಅವ್ರು ಮಾಡೋದು ತಂದೀನಿ. ನನಗೆ ಅದು ಬೆಸ್ಟ್ ಅನ್ಸವಲ್ದು. ನಾನು ರೇಷನ್ ಅಕ್ಕಿನೇ ಬೇಸ್ಟ್ ಅನ್ಸಕತ್ತೈತಿ. ಯಾಕಂದ್ರೆ ಇದೇ ಉಳ್ಕೊತ ಬಂದಿವಲ್ರಿ, ಅದನ್ನ ಯಾವಾಗ ಉಳ್ಕೊತ ಬಂದಿರ್ತೀವಿ ಅದೇ ಬೇಸ್ಟ್ ಅನ್ಸುತ್ತಲ್ಲ ಸ್ನೇಹಿತರೆ. ಏನು ಮಾಡೋದು ನೋಡಿ. ಅದಕ್ಕೆ ಅಂತೀರಿ ಇನ್ನೊಬ್ರ ಕಾಳು ಏನು ಮಾಡಬಾರ್ದು ಅಂತೇಳಿ. ಅವತ್ತೇನೋ ಹೋಗಿದ್ದೇನ್ರಿ ಬಸ್ ಅಂತ ಹೇಳಿದ್ದಿಲ್ಲ. ಬರಾಗ ಸುಮ್ಮ 1 kg ಉಳ್ಕೊಂಬಂದೆ. 300 ಕೊಟ್ಟು ನಾವು ಹಂಗೆ ಅದಾರಿ. ಸುಮ್ಮನೆ ಇವಾಗಾರ ಪುಳಿಯೋಗರೆ ಹಂಗೆ ಸಂಜೆನೇ ಮಾಡಕ್ಕೆ ಬರ್ತಾ. ಇವಾಗ ಬಿಸಿ ಬಿಸಿ ರೇಷನ್ ಅಕ್ಕಿ ಹಣ್ಣು ಚಲೋ ಆಗುತ್ತೆ ಅಂತೇಳಿ ಅವು ಖಾಲಿ ಅದಾವ. ಮತ್ತೆ ತರ್ಬೇಕು. ಅಲ್ಲಿ ಕಂಡಪಟ್ಟು ತುಟ್ಟಿವು. ಅದಕ್ಕೆ ರೇಷನ್ ಅಕ್ಕಿ ಹೊರಕ್ಲ ಬರ್ತಾವೆ ಸ್ನೇಹಿತರೆ. ಇವು ಅಕ್ಕಿ
ಏನೂ ಇಲ್ಲಾಂದ್ರೂ ರೇಷನ್ ಅಕ್ಕಿ ಎಲ್ಲ ಮಾಡ್ಕೊಂಡು ತಿನ್ಬೋದು ರೀ. ಪಲಾವು ಬರ್ರಿ, ಪಲಾವ್ ಕುಕ್ಕರ್ ಕ್ಲೋಸ್ ಮಾಡಿ ಬಟ್ಟೆ ಒಯ್ಯಾಗ ಮತ್ತೆ ಸಿಗ್ತೀನಿ. ಟೈಮ್ ಎಟ್ಟಾಗ ತೋರ್ಸ್ಕೊಂಬ ಹೋಗಿ. ಟೈಮ್ 1:43 ಗಂಟೆ. ಚಲೋ 2 ಗಂಟೆ ಆಗಕ್ಕೆ ಬಂತು. ಟೈಮ್ ಹೆಂಗಾಗತ್ತ ಟೈಮೇ ಸಾಲವಲ್ಲ ನೋಡಿ. ಎರಡು ಚೆಂದ ಮಾಡೋದ್ರಾತು ಬಡ್ದಾಡ್ದ ಜನ ಕುಕ್ಕರ್ ತುರ್ತಲ್ಲ ನೀವು. ಬರ್ರಿ ಮತ್ತೆ ಸಿಗ್ತೀನಿ ಬಟ್ಟೆ ಒಯ್ಯಾಗ. ನೋಡ್ರಿ ಇಲ್ಲೆಲ್ಲ ಬಟ್ಟೆ ಒಗದು ಹಾಕಿದ್ಯಾ. ಅವರಿಗೆ ಪಲಾವ್ ಹಾಕಿ ಕೊಟ್ಟೀನಿ ರೀ. ಈಗ ಸಿಟಿ ಹೊಡೆದು ಬಿಡ್ತು. 2:30 ಆಯ್ತು ನೋಡಿ. ಟೈಮ್ ಹೆಂಗಾಗುತ್ತೋ ಗೊತ್ತಾಗಲ್ಲ ಪುಟ್ಟಕ್ಕ. ನೀವು ಇವತ್ತಿನ ಸಾವುಕುಮಾರ್ ಉಟ್ಕೊಂಡೋಗಿದ್ದು, ಶ್ರಾವಣಿ ಉಟ್ಕೊಂಡೋಗಿದ್ದು, ಮತ್ತು ಲಂಗಾನ ಹೋಗುದು ನಾ ಪುಟ್ಟಕ್ಕ. ಮೊನ್ನೆ ಹೋಗಿದ್ನಿ, ಇವತ್ತು ಹಾಕೊಂಡೋಗ್ಯಾಳ ಪುಟ್ಟಕ್ಕ. ಹೊಂಟಲ್ಲ ಪಲಾವನ್ನು ಒಂದು ರೊಟ್ಟಿ ಉಂಡು ಬಂದ ಅಂತ್ರಿ. ಒಂದಿಟ್ಟು ಏನೋ ತಿಂದಾಳ. ಆಕಿಗೆ ಅಟ್ಟೆ ರಗಡಾಗಿ ಸ್ನೇಹಿತರೆ ಇವರು ಊಟ ಮಾಡಾಕತ್ತಾರ ನೋಡಿ. ಬರ್ರಿ ನಾನು ಅಷ್ಟು ಅದ್ರ ಕೂಡ ಊಟ ಮಾಡ್ತೀನಿ ನೋಡಿ ಸ್ನೇಹಿತರೆ. ನಾನು ಪಲಾವ್ ಊಟ ಮಾಡಿ ಪುಟ್ಟಕ್ಕ ಮನೇಲಿ ಮಾತಾಡ್ಕೋತ ಒಂದು ಬ್ಲೌಸ್ ಸ್ಟಿಚ್ ಮಾಡಾಕತ್ತಿದ್ದೆ. ಮಾಡೋರಾಗನೇ ಬಟ್ಟೆ ಗಿರಾಕಿ ಬಂದ್ರಿ. ಬಟ್ಟೆ ಕೊಟ್ಟೆ ತೋರ್ಸಮ್ಮ. ಬಟ್ಟೆ ಕೊಟ್ಟೆ. ಅವರು 500 ರೂಪಾಯಿ ವ್ಯಾಪಾರ ಮಾಡಿದ್ರಿ. ಇಡೀ ಕಿಚ್ಚಿದ್ರು. ಮತ್ತು ಅರ್ಧ ಹೇಳ್ತಿರ್ತೀವಿ. ಮತ್ತು ನಾಳೆ ಬಂದು ಹೋಗ್ತೀನಿ ತಗಡಿಡು ಅಕ್ಕ ಅಂತಂದರು. ಎಲ್ಲಿ ತಗಡ್ರಿ ಕೋಲ್ ಅಂತೆ ಬಾಕ್ಸ್ನ ಹಾಕಿಟ್ಟು ಸ್ಲ್ಯಾಕ್ಸ್ ಡೈಲಿ ವೇರ್ ಬಟ್ಟೆ ಅವು ಹುಡುಗರಿಗೆ ಅಂತ ಕಿಚ್ಚಿದ್ರಿ. ಕಿಚ್ಚಿದ್ಕು ಒಯ್ದು ನೋಡಿ ಸ್ನೇಹಿತರೆ. ಇದು ಒಂದು ಬ್ಲೌಸ್ ಸ್ಟಿಚ್ ಅಂದ್ರೆ 15 ರೂಪಾಯಿ ಆಯ್ತು. ಈಗ ಮಾಹಿತಿ ಎಲ್ಲ ಇವ ಹೊಲಿಗೆ ಹಾಕವ ಅಂತೇಳಿ ಹೆಂಗೆ ಕಿತ್ತಾಡಿ ನೋಡಿ. ಹಿಂದೆ ಸರ್ ತೋರ್ಸೋದು ಅಲ್ಲ ಸ್ವಲ್ಪ ನೋಡ್ರಿ. ನನ್ನ ನೈಟಿ ಇಲ್ಲ, ಇನ್ನೂ ನೈಟಿ ಇಲ್ಲ. ಟೀಚಿಂಗ್ ಮಾಡಿಕೊಡು ಅಂತ ಕಸ್ಟಮರ್ ಭಾಳ ಒತ್ತಡ ಮಾಡಕತ್ತಾರೆ ಸ್ನೇಹಿತರೆ. ಅದು ಒಂದು ಇದೊಂದು ಹಿಡಿದ್ರೆ ಈ ಬ್ಲೌಸ್ ಸ್ಟಿಚ್ ಮುಗಿಸ್ಬೇಕು ನೋಡಿ. ಈ ಬ್ಲೌಸ್ ಇಲ್ಲಿ ತೋರ್ಸಮ್ಮ. ಈ ಬ್ಲೌಸ್ ಸ್ಟಿಚ್ ಮುಗಿಸ್ಬೇಕು. ಮತ್ತು ರೇಖಾ ಟೈಲರಿಂಗ್ ಚಾನಲ್ಗೊಳಗೆ ನಾವು ಇವತ್ತೇನು ವಿಡಿಯೋನೇ ಮಾಡ್ಕೊಂಡಿಲ್ರಿ. ಯಾಕಂದ್ರೆ ನೋಡಿರಲ್ಲ ನೀವು ಬಟ್ಟೆ ಇಟ್ಟಿದ್ದೆ. ಎಷ್ಟೇ ಕಷ್ಟ ಸ್ನೇಹಿತರೆ ಜೀವನ ಅನ್ನೋದು. ಟೀಚಿಂಗ್ ಬಿಡಬಾರ್ದು ನಾವು. ಟೀಚಿಂಗ್ ಒಳಗೆ ಲಾಭ ಇದೆ ಸ್ನೇಹಿತರೆ. ಇದೊಂದು ನಂದೇ ಇದು ಬ್ಲೌಸ್ ಸ್ಟಿಚ್ 3 ಬ್ಲೌಸ್ ಹೊಲ್ಕೊಂಡಿದ್ದೀನಿ ನಾನು. ಇನ್ನೂ ಅದಾವ್ರಿ ಜನಗಳು ಬರೀ ಮಂದಿ ಹೊಲ್ಯಾಕತ್ರ ಮಂದಿವೇ ಹೊಲ್ಯಾಗುತ್ತೆ. ಮತ್ತು ನಮ್ಮ ಹೊಲ್ಕೊಂಡು ಹುಡುದು ಯಾವಾಗ್ರಿ ನಮ್ಮದು ಸ್ವಲ್ಪ ಹುಡ್ಬೇಕನ್ನೋ ಆಸೆ ಇರುತ್ತಲ್ಲ. ಹಿಂಗಾಗಿ ಹೊಲ್ಕೊಂಡೆ. ನನಗೆ ಕಟ್ ಮಿನ್ನ ಅದಾವ್ರಿ. ನಾ ಹೊಲಿಗೆ ಟೀಚಿಂಗ್ ಮಾಡುವ ಇನ್ನು ಭಾಳ ಅದಾವ್ರಿ. ಅದ್ರಾಗ ಮತ್ತು ರೇಖಾ ಟೈಲರಿಂಗ್ ಅದೊಂದು ಚಾನಲ್ ಒಂದು. ಅದಕ್ಕೊಂದು ಇವಾಗ ಹುಕ್ಸ್ ಹಚ್ಚೋದು ವಿಡಿಯೋ ಮಾಡಂದ ಸ್ನೇಹಿತರೆ. ಹುಕ್ಸ್ ಯಾವ ಥರ ಹಚ್ತೀರಿ ಒಂದು ವಿಡಿಯೋ ಮಾಡಂದ್ರೆ ಅದನ್ನ ಮಾಡ್ಕೋಬೇಕು. ಮತ್ತು ಇಬ್ಬರು ಕಮೆಂಟ್ ಹಾಕ್ಯಾಳ 40 ಇಂಚಿನ ಬ್ಲೌಸ್ ಸಾದಾ ಕಟ್ಟಿಂಗ್ ತೋರಿಸಿ ಅಂತ. ಅದನ್ನು ಕೂಡ ಮಾಡಬೇಕು. 40 ಇಂಚಿನ ಬ್ಲೌಸ್ ಸಾದಾ ಕಟ್ಟಿಂಗ್ ತೋರಿಸ್ಬೇಕು. ಇವತ್ತು ಆಗಲ್ರಿ. ಈಗ ಇದು ರೆಡಿ ಆಯ್ತು. ಈ ಬ್ಲೌಸು ಸರಿ ಮಡಿಚೋದು. ಶ್ರಾವಣಿ ಒಂದು ದೀಪ ಹಚ್ಚಾಳ. ಇವತ್ತು ಸೋಮವಾರ ಅಲ್ಲ, ಗಣರಾಜ್ಯೋತ್ಸವ. ಹಿಂಗಾಗಿ ಮನೆಯಾಗಿದ್ದವ ಎಲ್ಲ ಕೆಲಸ ಮಾಡ್ಕೊಂಡ ಸಂಜೆಗೆ ರೊಟ್ಟಿ ಪಲ್ಯ ಮಾಡಿ ಇದನ್ನೊಂದು ಬ್ಲೌಸ್ ಸ್ಟಿಚಿಂಗ್ ಮಾಡಬೇಕು ರೀ. ಹಸಿರೈತೆ ಮಾಡ್ಕೇರಿ ಒಂದು ಹುಕ್ಸ್ ಹಚ್ಚಿ ವಿಡಿಯೋ ಮಾಡಬೇಕು. ಎಷ್ಟಾಗುತ್ತೆ ಅಷ್ಟು ಕೆಲಸ ಮಾಡ್ಕೋತೀನಿ ರೀ. ನೋಡಿ ಸ್ನೇಹಿತರೆ ಬ್ಲೌಸ್ ಸ್ಟಿಚಿಂಗ್ ಮಾತ್ರ ಒಂದು ಕಂಪ್ಲೀಟ್ ಮುಗೀತು. ನೋಡಿ ಕಂಪ್ಲೀಟ್ ಮುಗೀತು. ಇನ್ನೂ ಒಂದು ಟಿಚ್ ಮಾಡ್ಬೇಕಂತ ಇಟ್ಟೀನಿ. ಫುಲ್ ಸುಸ್ತಾಗ್ಬಿಟ್ಟೈತೆ ನೋಡಿ. ಏನು ಮಾಡೋದು, ರಾತ್ರಿ 12-1 ಗಂಟೆ ಆಗುತ್ತೆ ರೀ. ಇವತ್ತು ಮಲ್ಕೋಬೇಕಂದ್ರೆ ಅದ್ರಾಗ ಪೈಜಿ ಒಂದು ಒಳಗೆ ಜಗ್ಗಲ್ಲ. ದನಿ ಒಂದು ಚೇಂಜ್ ಆಗಿಬಿಟ್ಟೈತೆ. ನೋಡ್ತಿರ್ಬೇಕು. ಕೆಲಸ ಭಾಳ ಆಗಿ ಸ್ನೇಹಿತರೆ ಇವಾಗ. ಯಾಕಂದ್ರೆ 2 ಚಾನಲು ವಿಡಿಯೋ ಹಾಕೋದು, 2 ಚಾನಲ್ದಾಗ ಎಡಿಟಿಂಗ್ ಮಾಡೋದು ಕಷ್ಟ ಐತ್ರಿ. ಜೀವನ ಸುಲಭ ಅಲ್ಲ. 1 ತಾಸು ಲೈವ್ಗೆ ಹೋಗ್ಬೇಕು. ಮತ್ತು ಮನೆ ಕೆಲಸ, ಬಟ್ಟೆ ಬಾಂಡೆ, ಹೆಣ್ಮಕ್ಳಂದ ಕೆಲಸ ಇರ್ತಾವೆ. ಮತ್ತು ಬಟ್ಟೆ ಗಿರಾಕಿ, ಮತ್ತು ಟೈಲರಿಂಗು. ಅಯ್ಯೋ ಮಕ್ಕಳದು. ಶ್ರಾವಣ ಬೆದರ್ಸಿ ಮಡಿಗಿಸಿ ಬಿಡಗಾಳೆ. ಇನ್ನೂ ಹೇಳಲಾಗ್ಯ ಸ್ನೇಹಿತರೆ. ಗಣಜೀವ ತಿಂತಾನ್ರಿ ಶ್ರಾವಣ್ ಕುಮಾರ. ಕಿಡಿಗೇಡಿ ಶ್ರಾವಣ ಅಂತೀರಿ ನೀವು. ನೀನು ಕಿಡಿಗೇಡಿ ಅನ್ಬೇಡ್ರಿ. ಕಿಡಿಗೇಡಿ ಅನ್ನಂದಿರಿ, ಉಡಾಳ ಅನ್ಬೇಡ್ರಿ ಅಂದಿರಿ. ಉಡಾಳ ಅನ್ನ ಬಿಟ್ಟಿನ್ರಿ. ಕಿಡಿಗೇಡಿ ಶ್ರಾವಣ ಮಲ್ಕೊಂಡ. ಶ್ರಾವಣಿ ಕೂಡ ಅಭ್ಯಾಸ ಮಾಡಾಕತ್ತಾಳ. ಶ್ರಾವಣಿನ ದೇವ್ರಿಗೆ ಬಂದಾಳ್ರಿ. ಇವಾಗ ನಾನು ಸ್ವಲ್ಪ ಮಾರಿ ತೊಳ್ಕೊಂಡು ಬಿಸಿನೀರು ಕುಡಿದು ಮತ್ತು ಸ್ವಲ್ಪ ಸ್ಟ್ರಾಂಗ್ ಆಗಿ ಮತ್ತು ಅಡುಗೆ ಮಾಡ್ತೀನಿ ರೀ. ಒಂದು 4 ರೊಟ್ಟಿ ಮಾಡ್ತೀನಿ ರೀ. ಒಂದು ಟೆದರ ಪಲ್ಯ ತಾಳಿಸಿ ಮತ್ತು ನಾ ಅದೊಂದು ಬ್ಲೌಸ್ ಸ್ಟಿಚ್ ಮುಗಿಸಿದೆ. ಈಗ 7 ಗಂಟೆ ಆಗೈತೆ ರೀ. ಇನ್ನೊಂದು ಏನು ಖುಷಿ ಅಂದ್ರೆ ಹೊಸ ಚಾನಲು ಚೆನ್ನಾಗಿ ಹೊಂಟೈತೆ ರೀ. 100 ಆಚೆ ವಾರ ಆಯಿತು. 100 ಸಬ್ಸ್ಕ್ರೈಬರ್ ಹೆಚ್ಚಾಗ್ಯಾರ ಬಿಡಿ ಸಬ್ಸ್ಕ್ರೈಬರು. ನೀವು ಕೂಡ ಆ ಚಾನಲ್ಗೆ ಹೋಗಿ ನೋಡಿರಿ. ರೇಖಾ ಟೈಲರಿಂಗ್ ಆ್ಯಂಡ್ ಆನ್ಲೈನ್ ಬಿಸ್ನೆಸ್ ನೋಡಿ ಆ ಚಾನಲ್ ಹೆಸರು. ಈ ಚಾನಲ್ಗೆ ಹೆಂಗೆ ಸಪೋರ್ಟ್ ಮಾಡ್ತೀರಿ ಆ ಚಾನಲ್ಗೂ ಸಪೋರ್ಟ್ ಮಾಡಿ. ಈ ಚಾನಲ್ ಫುಲ್ ವ್ಯೂಸ್ ಕಮ್ಮಿ ಆಗ್ಯಾವ. ಆದರೂ ಬಿಡಲ್ರಿ. ಯಾಕೆ ಬಿಡ್ಬೇಕ್ರಿ ನಾವು? ಇಷ್ಟು ದಿನ ಮಾಡ್ಕೊಂಬೈದು ಯಾಕೆ ಬಿಡ್ಬೇಕು? ಬಿಡಲ್ಲ, ನಾವು ಹಾಕೇ ಹಾಕ್ತೀನಿ. ಎಷ್ಟೇ ವ್ಯೂಸ್ ಅಲ್ಲಿ ಒಬ್ಬರೇ ನೋಡಿ ನಾವು ವಿಡಿಯೋ ಮಾಡಿ ಹಾಕ್ತೀವಿ ಸ್ನೇಹಿತರೆ.
ಬಿಡು ಮಾತೇ ನೋಡಿ ಅಂತಿರ್ತಾರೆ, ಇವು ವ್ಯೂಸ್ ಕಮ್ಮಿಯೋ ಆ ಚಾನಲ್ ಬಗ್ಗೆ ಲಕ್ಷ್ಯ ತಗೋ, ಆ ಚಾನಲ್ದಾಗ ವಿಡಿಯೋ ಜಾಸ್ತಿ ಹಾಕುವಂತ, ಈ ಚಾನಲ್ಕೊಂದು ಹಾಕ್ತೀನಿ, ಆ ಚಾನಲ್ಕೊಂದು ಲೈವರ ಮಾಡ್ತೀನಿ, ವಿಡಿಯೋರ ಹಾಕ್ತೀನಿ, ಇಲ್ಲಿಕ ಶಾರ್ಟ್ ವಿಡಿಯೋ ಹಾಕ್ತೀನಿ. ಇನ್ಯಾವುದು ಬಿಟ್ಟು ಇರ್ತೈತ್ರಿ, ಇದ್ರಾಗ ಪೇಮೆಂಟ್ ಡಾಲರ್ ಮಾಡ್ಕೊಂಡು ಭಾಳ ಕಷ್ಟ ಇದೆ ರೀ ಯಪ್ಪ. ಸಿಕ್ಕಾಪಟ್ಟೆ ಯೂಟ್ಯೂಬ್ ಅನ್ನೋದು ಏನು ಇವರು ಯೂಟ್ಯೂಬ್ ಮಾಡ್ಕೇರಿ ಮನ್ಯಾಗಿದ್ದು ಪೇಮೆಂಟ್ ತೊಗೋತಾರಂತ ಅಷ್ಟೇ ಆಗುತ್ತಾ, ಅದರಿಂದ ಕಷ್ಟ ಭಾಳ ಇದೆ ರೀ. ಯಾವುದೇ ಇಲ್ಲಿ ಸ್ನೇಹಿತರೆ ಕಷ್ಟಪಡೋರ್ನ ಯಾವುದೋ ಒಂದು ರೂಪಾಯಿ ನಮ್ಮ ಕೈಯಲ್ಲಿ ಬರಲ್ಲ. ಕಷ್ಟಪಡಬೇಕ್ರಿ, ಕಷ್ಟಕ್ಕೆ ಪ್ರತಿಫಲ ಸಿಕ್ಕೇ ಸಿಗುತ್ತಾ. ಆದರೆ ನಾವು ಎಷ್ಟು ಕಷ್ಟಪಡ್ತೀವಲ್ಲ ಅಲ್ಲಿ ನಿಯತ್ತಿರಬೇಕು ಸ್ನೇಹಿತರೆ. ನಾವು ದುಡಿಬೇಕು, ನಿಯತ್ತಿಂದ ದುಡಿತಿಂದ್ರೆ ಭಾಳ ಇದು ಯಾವುದು ಮಾಡಲ್ಲ, ಒಂದು ಮಾಡಲ್ಲ ಅಂತಾರೆ. ಒಂದು ಯಾಕೆ ಎರಡು ಮಾಡಿ ತೋರಿಸ್ತೀನಿ ರೀ. ನಾವು ಮಾಡಿ ತೋರಿಸ್ತೀನಿ ಒಂದೊಂದು ಛಲ ಬಲ ಇತ್ತಂದ್ರೆ ನಮ್ಮ ಛಲ ಬಲನೇ ನಮ್ಮನ್ನು ಒಂದು ದಾರಿ ಕಳ್ಕೊಂಡು ಹೋಗುತ್ತೆ ಸ್ನೇಹಿತರೆ. ನಾವು ಯಾರ ಬಗ್ಗೆನೂ ತಲೆ ಕೆಡ್ಸೋದು ಹೋಗ್ಬಾರ್ದು. ನಮ್ಗೆ ಮುಂದೆ ಮಾತಾಡ್ತಿರ್ತಾರೆ, ನಾವು ಮುಂದೆ ಮಾತಾಡ್ತಿರ್ತಾರೆ, ಹಿಂದೆ ಮಾತಾಡೋರ ಬಗ್ಗೆ ಎಂದೂ ತಲೆ ಕೆಡ್ಸೋಬಾರ್ದು. ಮುಂದೆ ಮಾತಾಡೋರ ಬಗ್ಗೆ ಅಷ್ಟೇ ತಲೆ ಕೆಡ್ಸೋಬೇಕು. ಇಂದ 100 ಮಂದಿ 100 ಅಂತ ಸ್ನೇಹಿತರೆ. ನಾವೇನು ಅನ್ನೋದು ನಮಗೆ ಗೊತ್ತಿರುತ್ತೆ, ನಾವು ಎಂಥವ್ರು ನಾವೇನು ಅನ್ನೋದು ನಮ್ಮ ಮನಸ್ಸಿಗೆ ಗೊತ್ತೈತಲ್ವ ಸಾಕು. ಇನ್ನೊಬ್ರಿಗೆ ಹೋಗಿ ನಾನು ನಂಬಿಸ್ಬೇಕು, ನಾವು ಇಂಥವ್ರು, ನಾವು ಹಿಂಗದೀವಿ, ನಾವು ಭಾಳ ಒಳ್ಳೆಯವರು ಅಂತ ಅನ್ನೋದಿಲ್ಲ. ನಾವು ಒಳ್ಳೆಯವರೇ ಇದ್ದರೂ ನಮ್ಮ ಮನಸ್ಸಿಗಿರುತ್ತೆ, ಕೆಟ್ಟವರಿದ್ದರೂ ನಮಗೆ ಇರುತ್ತೆ. ನಾವು ಒಳ್ಳೆತನ ಇದ್ದರೂ ನಮ್ಗೆ ಒಳ್ಳೆಯದೇ ಆಗುತ್ತೆ, ಕೆಟ್ಟತನ ಇದ್ದರೆ ಕೆಟ್ಟದಾಗುತ್ತೆ ಅಷ್ಟೇ. ಇದ್ರಾಗೇನು ರೀ, ಈ ಮಾಡಿದ ಕೈ ಮ್ಯಾಗಂತ ಅವಾಗಿತ್ತು. ನಾವು ಮಾಡಿದ್ದು ನಮ್ಮ ಮಕ್ಕಳು ಮೊಮ್ಮಕ್ಕಳು ಮರಿ ಮೊಮ್ಮಕ್ಕಳು ಉಂತಿದ್ರು. ಇವಾಗ ನಾವು ಮಾಡಿದ್ದು ನಾವೇ ಉಣ್ಣು ಬಂದೆ ಸ್ನೇಹಿತರೆ. ಬಂದೈತೆ ಕಾಲ. ಹೊಟ್ಟೆ ಕಿಚ್ಚು ಪಡಬಾರ್ದು, ಹೊಟ್ಟೆ ಕಿಚ್ಚು ಪಟ್ಟರೆ ಎಂದೂ ಉದ್ಧಾರ ಆಗೋಲ್ಲ. ಎಷ್ಟಾಗುತ್ತೋ ನಮ್ಮ ಕೈಲಿ ಆದಷ್ಟು ಇನ್ನೊಬ್ರಿಗೆ ಸಪೋರ್ಟ್ ಮಾಡೋದು, ನಮ್ಮ ಚಾನಲ್ಗೆ ಸಪೋರ್ಟ್ ತೊಗೊಳೋದು. ನಾವು ಸಪೋರ್ಟ್ ಮಾಡಬೇಕು. ಅವ್ರನ್ನ ಎಲ್ಲರ ಲೈವ್ಗೂ ಹೋಗ್ತೀನಿ ರೀ. ನನ್ನ ಕಣ್ಣು ನೋಡ್ತಿರ್ಬೇಕು ರೀ. 2ನೇ ಚಾನಲ್ ಮಾಡಿಂದ ಎಷ್ಟು ಕೆಂಪಿಗೆ ಅಂದ್ರೆ ನಿದ್ದಿಲ್ಲ ರೀ ಭಾಳ. ಇಷ್ಟು ನಿದ್ದೆ ಮಾತ್ರ ಮತ್ತಿಟ್ಟು ಕಮ್ಮಿ ಆಗಿಬಿಟ್ಟೆ ಸ್ನೇಹಿತರೆ. ನಿದ್ದಿಲ್ಲ, ನೀರಿಲ್ಲ, ಊಟಿಲ್ಲ, ಇನ್ನೊಂಥರ ಹಂಗಾಗ್ಬಿಟ್ಟೈತೆ. ಈ ಚಾನಲ್ ಒಂದು ಮೋಟಿವೇಶನ್ ಆನತ್ತಂದ್ರೆ ಮತ್ತೆ ಸಮಾಧಾನ ಆಗ ಸ್ನೇಹಿತರೆ. ಬರ್ರಿ ರೊಟ್ಟಿ ಪಲ್ಯ ಮಾಡಿ ಮತ್ತೆ ಸಿಗೋಣ. ಅಪ್ಪ ಹಾಯ್ ಮಾಡಪ್ಪು. ನೋಡಿ ಸ್ನೇಹಿತರೆ, ಶ್ರವಣ್ ಕುಮಾರ್ ನೆಬ್ಸಿದ್ದೀನಿ ರೀ. 10 ಮನಿಗಿತ್ತು ಎಬ್ಸಿದ್ದೀನಿ ರೀ. ಇನ್ನು ಊಟ ಮಾಡಲ್ರಿ ಅವ. ಈಗ ಎಬಿಸ್ಕೇರಿ ಉಟ್ಟು ಎತ್ತಿಟ್ಟಿನಿ ರೀ. ಬಟ್ಟೆವು ಎಲ್ಲ ರಾಟಿವು ಎಲ್ಲ ಮನೆ ತುಂಬ ಸಾಮಾನು ಬಿದ್ದಿದ್ದು ಸ್ನೇಹಿತರೆ. ಎಲ್ಲ ಒಟ್ಟು ಎತ್ತಿಟ್ಟು ಅವ್ನು ಇದ್ದು ನೋಡಿ ಎಬಿಸಿನಿ. ಈ ಮಾರಿ ತೊಳೆದು ಅವ್ನ ನೈಟ್ ಮಾರಿ ತಕ್ಕೊಂಡು ಅವಾಗ ಇಟ್ಟು ಮಾರಿ ತೊಳೆದು ಇಟ್ಟು ಅಡುಗೆ ಮಾಡ್ಬೇಕು. ಇನ್ನು ಇಟ್ಟು ಪಲಾವ್ ಐತೆ ಮಧ್ಯಾಹ್ನ ಮಾಡಿದ್ದು. ಏನು ಮಾಡ್ಯಪ್ಪ ಉಣ್ಣಾಕೆಣಗ? ಸಜ್ಕ ರೊಟ್ಟಿ ಮಾಡ್ತೀನಿ 2. ಮೇಡಮ್ ಎಲ್ಲಿ ಕೂತಾವಳು? ಏನು ಅಂತಿ ಮೇಡಮ್ಮ? ಅಪ್ಪು ನೀನು ರೊಟ್ಟಿ ಪಲ್ಯ ಉಣ್ಣ ಚಲೋ ಇರಲ್ಲ. ಯಪ್ಪ ಅಮ್ಮಮ್ಮ ಇವಿಷ್ಟು ಹಾಸಿಗೊಂದಿಷ್ಟು ಮಡಚಿಡ್ಬೇಕಾಗಿತ್ತು ರೀ. 7:30 ಮತ್ತೆ ಮುಕ್ಕೋತಾನ್ರಿ ಒಳ್ಳೆ ಅದ್ರಾಗ ಜಾಡಿಸಿ ಮಡಚ್ಬೇಕು. ಎಲ್ಲಿ 5:30 6 ಆಗಿತ್ತು ಆ ಮುಕ್ಕೊಂದನ. ನಾ 7 ಆಗಿತ್ತು ಎದ್ದಿನ ರಾಟಿ ಟೈಲರಿಂಗ್ ಬಿಟ್ಟು. ಈಗ 8 7:30 ಆಗಿ 8 ಆಗಿ ಬಂದೈತ್ರಿ. ಅವನಿಟ್ಟು ಮಾರಿ ತೊಳೆದು ನಾ ಇಟ್ಟು ಮಾರಿ ತಕ್ಕೊಂಡು ರೊಟ್ಟಿ ಪಲ್ಯ ಮಾಡಿ ಮತ್ತು ಈ ಬ್ಲೌಸ್ ಸ್ಟಿಚ್ ಮಾಡಾಗ ಮತ್ತೆ ಸಿಗ್ತೀನಿ ರೀ. ಇನ್ನು ಒಳ್ಯಾಕ ಹೋಗಿಲ್ರಿ ನಾನು. ನೋಡಿ ಮಧ್ಯಾಹ್ನ ಮಾಡಿದ ಪಲಾವಿನ ಅರ್ಧ ಕುಕ್ಕರ್ ಐತ್ರಿ, ಇಟ್ಟಕ್ಕೆ ಮಾಡಿದೆ ಮಾಡೋಕ್ಕಲ್ಲೇ. ಈಗ ಎಷ್ಟಾಗುತ್ತೆ ಅಷ್ಟು ಅನ್ನೋದ್ರಿ. ನೋಡಿ ಕೆಂಪು ಖಾರ ಹಾಕಿ ಮಾಡಿ ಮೆಣಸಿನ್ಕಾಯಿ ಎಲ್ಲ ಹಾಕಿ. ಮನ್ಯಾಗ ಏನೂ ತರಕಾರಿನೇ ಇಲ್ಲ ಸ್ನೇಹಿತರೆ. ಶೇಂಗಾ ಕಾಳು, ಕೆಂಪು ಖಾರ, ಟಮಾಟಿ, ಉಳ್ಳಾಗಡ್ಡಿ ಹಾಕಿ ಮಾಡೀನಿ. ಎಲ್ಲ ಕ್ಲೀನಾಗೈತೆ ನೋಡಿ. ಅವಿಷ್ಟೇ ಬಾಂಡ್ಯದವ ರೀ. ಬರ್ರಿ ಮತ್ತೆ ಸಿಗ್ತೀನಿ ರೀ ರೊಟ್ಟಿ ಪಲ್ಯ ಮಾಡಿ. ನೋಡಿ ಸ್ನೇಹಿತರೆ, ಹಾಸಿಗೆನೂ ಮಡಚಿಟ್ಟೆ. ಮತ್ತು ಈಗ 9 ಗಂಟೆಗೆ ಕಾಸೋದು ಐತಿ. ಬಟ್ಟೆ ಗಿರಿಯಕ್ಕೆ ಬಂದಿದ್ದು, ಬಟ್ಟೆ ಕೊಟ್ಟೆ. ರೊಕ್ಕ ಕೊಡೋಕೆ ಬಡ್ಬರ್ ಸಾಕತ್ತ ಅಂದು ನನಗೆ ರಾಕಿದ್ದಾಗ ಕೊಟ್ಬಿಡೋಕೆ. ಆ ಕಡೆ ಇಲ್ಲರಾಗಿಲ್ಲ ಇದ್ದಾಗ ಕೊಟ್ಬಿಡೋಕು. ಇರ್ಸಿರ ಬಡ್ಬಡ್ಸ್ತಿ ಅಂತ ಯಾಕಂದಿ ಮತ್ತು ನನಗೆ? ಹೇಳ್ತೀನಿ ರೀ, ಬೇಡ್ತೀನಿ. ನಾನು ಇದ್ದುವ ಮತ್ತು ಇಸ್ಕೊಂಡಿರ್ತೀವೋ ಇದ್ದಾಗ ಕೊಡ್ಬೇಕು. ಅದೇನ ಯಾವ್ದಾರ ಹೆಂಗಾರ ಆಗುತ್ತೆ. ಲೆಕ್ಕಕ್ಕೆ ಲೆಕ್ಕ ಇರ್ಬೇಕು. ನನಗೆ ಎಲ್ಲೇ 1 ರೂಪಾಯಿ ಕೊಡುತ್ತೆ ಜ್ಯೂಸ ಮಾಡಲ್ಲ. ಇರ್ಲಿಕ್ಕಂಗೆ ಕೊಡಪುಟ್ಟೆ ಅಂತೀನಿ. ಕೊಡ ಕೈ ಕೊಡು. ಈ ಸದ್ ನೀನೇ ಕೊಡ್ತಾ ಅಂತ ಕೊಡ್ಬೇಕಾಗತ್ತಿಲ್ಲ. ಮಮ್ಮಿ ಯಾರೇ ಇರಲಿ ನಾನೇ ಮತ್ತೆ ಕೊಡ್ತಾ ಅಂತ ಕೊಟ್ಟಿರ್ತೀನಿ. ನಿನಗೆ ಏನಾರ ಕೊಡ್ಬೇಕಾ ಯಾರಿಗೇ ಇರಲಿ. ಬಟ್ಟೆ ಕೊಡೋರಿಗೆ ಕೊಡ್ತೀನಿ, ಉದ್ರಿ ಕೊಡೋರಿಗೆ ಕೊಡ್ತೀನಿ. ನಾನೇ ಉದ್ರಿ ಕೊಳ್ಳೋರಿಗೆ ಇಲ್ಲವ ನಾನು ಬರೋದಿಲ್ಲ, ಕೊಡೋದಿಲ್ಲ, ಉದ್ರಿ ಕೊಡ್ಬಿಟ್ಟನೆ ಅಂತ ಹೇಳ್ತೀನಿ. ಕೊಡೋರಿಗೆ ಕೊಡ್ತೀನಿ. ಹಂಗಿರ್ತಾವ ಪುಟ್ಟವ ಯಾಪ್ ಹಂಗೆ ಎಲ್ಲಾರಾಗ ಇಸ್ಕೋಬೇಕು, ಇದ್ದಾಗ ಕೊಡಬೇಕು. ಇಬ್ಬರು ಆಡ್ತೀನಿ ರೀ ನಾವಲ್ಲ. ಇಬ್ಬರು ಬೇಡ ಅನ್ನಕತ್ತ ಅದಕ್ಕೆ ಕಳಿಸಿದೆ.
ನಾವೆಲ್ಲ ತಿನ್ನು. ಅವು ಸಾಕಿರ್ತಾವ ತಿಂತಾರ. ಅವು ತರಲ್ ಪುಟ್ಟಿಗ ಅವು ಬಂದ ಕೊಡ ಪುಟ್ಟಿ. ಅವು ಸಾಕಿರ್ತಾವ ತಿಂತಾನ. ನಾ ಚಹಾ ಮಾಡಲ್ಲಲ್ಲ, ಹಂಗೆ ತಿನ್ಬೇಕು ನೋಡಿ. ತಿನ್ನು. ಇವ ಒತ್ತಾಡಕ್ಕೆ ಬೆರಡು ತರಿಸಿದ್ ನಾನು ಊಟ. ನೋಡಿ ಸ್ನೇಹಿತರೆ, ಶ್ರಾವಣಿ ಹೋಗಿ ಕದ ಹಾಕೊಂಬಂದು ಹಸಿಯಾಗಿ ಕುಂತಾಡ್ರಕ್ಕೆ ಈಗ ಮುಕ್ಕೋತಾಳ. ಟೈಮ್ ನೋಡ್ರಿ ಇಲ್ಲೇ 9:20 ಆಗೈತೆ. ಇನ್ನೂ ರೊಟ್ಟಿ ಪಲ್ಯ ಅದು ಮಾಡ್ಕೇರಿ ಶ್ರಾವಣಿ ಕುಮಾರ್ ಊಟ ಮಾಡಿದ್ರು. ಉಂಡ್ರವ ಮುಕ್ಕೋರಿ ಯಾಕೆ ಕೂತೀರಿ? ನಾ ಊಟ ಉಂಡೀನಿ. ನಾ ಉಂಡಿನ್ಯಾ ಮತ್ತು ಬಾಯ್, ಗುಡ್ ನೈಟ್. ನನಗೆ ನೆಗಡಿ ಒಂದು ಮಿಕ್ಕಿ ಬಿಟ್ಟೈತ್ರಿ. ಅವ್ರು ಮುಕ್ಕೊಳ್ಳಿ, ಸಣ್ಣ ಮಕ್ಕಳು, ಬೆಳೆ ಮಕ್ಕಳು, ಚಿಗಿ ಮಕ್ಕಳು ಜಲ್ದಿ ಮುಕ್ಕೊಳ್ಳಿ. ನಾನು ಊಟ ಮಾಡಿ ಮಸ್ತ್ ಸಿಗ್ತೀನಿ ರೀ ನಿಮ್ಗೆ. ನೋಡಿ ಸ್ನೇಹಿತರೆ, ಊಟನೂ ಆಯಿತು. ಊಟ ಮಾಡ್ಕೇರಿ ನಾನು ಒಂದಿಷ್ಟು ಮಾರಿ ತೊಗೊಂಬಂದೀನಿ ರೀ. ಜಲ್ಮ್ ಎಷ್ಟೇನ ನೋಡಿ, ಎಷ್ಟು ಬಡ್ದಾಡ್ಬೇಕು ರೀ. ಅದೇ ಜೋಡಿದ್ರೆ ಎಷ್ಟು ಬಡ್ದಾಡ್ದು ಅವಶ್ಯಕತೆ ಆಗ್ತಿದ್ದಿಲ್ಲ. ಒಬ್ಬರೇ ಮನೆ ನಿಭಾಯಿಸೋದು, ಒಬ್ಬರೇ ಮಕ್ಕಳು ತೊಗೊಂಡು ನಾವು ಕಷ್ಟಪಡಲೇಬೇಕು ರೀ. ನಾವು ಕಷ್ಟಪಡ್ಲಿಕ್ಕಂದ್ರೆ ಸುಖ ಸಿಗೋದು ಹೆಂಗೆ. ಈಗ ಒಂದು ಬ್ಲೌಸ್ ಅರ್ಧ ಸ್ಟಿಚ್ ಮಾಡ್ತೀನಿ ರೀ. ಈಗ ಟೈಮ್ 9:10 ಆಗೈತೆ ರೀ. ಶ್ರಾವಣಿ ಕುಮಾರ್ ಸ್ವಿಚ್ ಆಫ್ ಆಗ್ಯಾರ ಸ್ನೇಹಿತರೆ. ಅವ್ರು ಉಣಿಸಿ ಅವ್ರ ಮಣಗಿಸಿನ ಸೇರಿ ಆಗುತ್ತೆ. ಅದರ ಮುಂಜಾನೆ ಸ್ವಲ್ಪ ಇಡ್ಲಿ ಮಾಡಿದ್ದೆ, ಮತ್ತು ಮಧ್ಯಾಹ್ನ ಪಲಾವ್ ಮಾಡೀನಿ. ಬರೀ ಇದಾಗೈತೆ. ನಿನ್ನೆ ರೊಟ್ಟಿ ಮಾಡಿಲ್ಲ. ಇನ್ನು ಮುಂಜಾನೆ ಉಪ್ಪಿಟ್ಟು ಮಾಡೀನಿ, ಮಧ್ಯಾಹ್ನ ಸಂಜೆ ಪುಳಿಯೋಗರೆ ಮಾಡೀನಿ, ಮಧ್ಯಾಹ್ನ ಸಜ್ಕ ಮಾಡೀನಿ. ಬರೀ 2-3 ದಿನ ರೊಟ್ಟಿ ಮಾಡಿಲ್ಲ. ಅದಕ್ಕೆ ಸುಮ್ಮನೆ ಬಿಸಿ ಆ ರೊಟ್ಟಿ ಮಾಡಿದ್ದೀನಿ ರೀ. ಶ್ರಾವಣಿ ಒಂದು, ಕುಮಾರ್ ಒಂದು ಉಂಡ್ರು. ಮತ್ತು ಒಂದೊಂದು ಅರ್ಧ ಉಂಡ್ರಿ. ನಾನು ಭಾಳ ಆಗುತ್ತೆ ಉಳಿತೈತೆ ಅಂದೆ. ಮತ್ತು ಅವ್ರು ಅರ್ಧ ಉಂಡ್ರು. ನಾ 3 ಉಂಡೆ. ಉಂಡ್ಕೇರಿ ಇನ್ನು ಪಲಾವ್ ಹಂಗೆ ಐತ್ರಿ. ಇಷ್ಟಕ್ಕೂ ನಾನು ಉಳತ್ರಿ. ನಾ ತೋರಿಸ್ತೀನಿ ಸ್ನೇಹಿತರೆ ನಿಮ್ಗೆ ಎಷ್ಟು ಉಳತ್ತೆ ಅಂತೇಳಿ. ಫುಲ್ಲ ಈಗ ನಾವು ಏನೋ ಸಾಧನೆ ಮಾಡ್ತೀವಂದ್ರೆ ಅದಕ್ಕೆ ನಮ್ಮ ಕಷ್ಟ ಪ್ರತಿಫಲ ಇದ್ದೇ ಇರ್ಬೇಕು ರೀ. ನಾನು ಇನ್ನೇಗ ಸ್ವಲ್ಪ ತಲೆ ಮಾರಿ ತಕ್ಕೊಂಡು ನೋಡಿ, ತಲೆ ಹಿಡ್ಕೊಂಡೆ. ಮತ್ತು ನಮಗೂ ಸ್ವಲ್ಪ ಫ್ರೆಶ್ ಅನ್ನಿಸ್ಬೇಕಲ್ಲ. ಇದ್ದು ಬರಾಕತ್ತೈತೆ ರೀ. ಅದಕ್ಕೆ ಹೋಗಿ ಸಾಬೂನು ಹಚ್ಚಿ ಮಾರಿ ತೊಗೊಂಬಂದೆ. ವಿಡಿಯೋ ಎಡಿಟಿಂಗ್ ಮಾಡಬೇಕು, ವಿಡಿಯೋ ಅಪ್ಲೋಡ್ ಮಾಡಬೇಕು. ಅದಕ್ಕೆ ತಮ್ಮನೇಲ್ ಅನ್ಬೇಕು, ಟೈಟಲ್ ಅನ್ಬೇಕು. ಮತ್ತು 1 ಗಂಟೆಗೆ ವಿಡಿಯೋ ರೆಡಿ ಆಗಬೇಕು, 11 ಗಂಟೆಗೆ ಲೈವ್ ಹೋಗ್ಬೇಕು. ಮತ್ತು ಇದಕ್ಕೆ ಚಾನಲ್ಗೆ ವಿಡಿಯೋ ಮಾಡೋದು ಆಗಲ್ರಿ. ಒಂದಿನ ತಪ್ಪಲಿ ಹೊಸ ಚಾನಲ್ಗೆ ಹಳೆ ಚಾನಲ್ಗೆ ಹಾಕ್ತೀವಿ ಸ್ನೇಹಿತರೆ. ನಾವು ಎಷ್ಟೇ ಇರಲಿ ಎಷ್ಟೇ ಬೀಳಿ ನಾವು ನಿಯತ್ತಿಂತ ದುಡ್ಕೊಂಡು ತಿನ್ಬೇಕು ರೀ. ಇನ್ನೊಬ್ರು ತಲೆ ಹೊಡೆದು, ಇನ್ನೊಬ್ರು ಮನೆ ಮುಚ್ಚಿ ಯಾವತ್ತೂ ತಿನ್ನಬಾರ್ದು ಸ್ನೇಹಿತರೆ. ನಮ್ಗೆ ಎಷ್ಟೇ ನನ್ನ ಕುತ್ತಿಗೆ ಕಷ್ಟ ಬರಲಿ, ನಾನು ನಿಭಾಯಿಸ್ತೀನಿ ರೀ. ನಾ ಧೈರ್ಯ. ನಾವು ಮಾಡ್ತೀವಿ ಅನ್ನೋ ಒಂದು ಛಲ ಬಲ ಇತ್ತಂದ್ರೆ ಏನಾದರೂ ಮಾಡ್ತೀವಿ. ಇವತ್ತು ನಾವು ಇದನ್ನು ಮಾಡ್ಕೋಬೇಕು ಕೆಲಸ ಅಂದೀವಿ ಅಂದ್ರೆ ಇವತ್ತು 2 ಬ್ಲೌಸ್ ಸ್ಟಿಚ್ ಆಗಬೇಕು ಅಂದೀನಿ ರೀ. ಆದ್ರೆ ಕೆಲಸನೂ ಭಾಳ ಆಗುತ್ತೆ. ನೋಡ್ತೀವಿ, ಎಲ್ಲ ಶೇರ್ ಮಾಡಿರ್ತೀನಿ ನಿಮ್ಗೆ ಕೂಡ. 2 ಬ್ಲೌಸ್ ಸ್ಟಿಚ್ ಆಗ್ಬೇಕಂದ್ರೆ ಈಗ ಹೊಲಿಲೇಬೇಕು ರೀ. ಹೊಲಿಯೋದು ಅರ್ಧಾರ ಒಳಗೆ ಮುಕ್ಕೊಂದ್ರೆ ಬೆಳಗ್ಗೆ ಅನ್ನಕ್ಕೆ ಮುಂಜಾನೆ ಅದ್ರ ಕೂಡ ಕೂಡಿಸ್ಬಿಡ್ತೀನಿ ರೀ. ಈಗ ಅರ್ಧ ಹೊಲ್ದಂದ್ರೆ ಬೆಳಗ್ಗೆ ಅರ್ಧ. ನೀನು ಮುಕ್ಕೋದಿಲ್ಲಪ್ಪ, ನೀ ಯಾರೇ ನಿಜ ಬಂದ್ರೆ ನೀನು ನಿಜ ನೋಡಿ ಹಾಕ್ತೀರಿ ಮುಕ್ಕೊಂಡು. ಈ ಒಲಿ ಬೇಡ ಬಾ ಮಮ್ಮಿ ಮುಕ್ಕೊಂಡು ನಮ್ಮ ಮುಂಜಾನೆ ಹಾಕತ್ತಿ. ಇಲ್ಲಪ್ಪ ಈಗ ಅರ್ಧ ಹೊಲದಿಟ್ಟು ಬಂದೆ ಅಂದ್ರೆ ಬೆಳಗ್ಗೆ ಹೇಳಂಗಲ್ಲ ಸ್ನೇಹಿತರೆ. ಏನು ಮಾಡಿ ಈಗ 5ಕ್ಕೆ ಹೇಳ್ತಿದ್ದೆ, ಈಗ 6ಕ್ಕೆ 5:30 5:30 ಒಮ್ಮೆ ಇದ್ದಿಲ್ಲ, 6ಕ್ಕೆ 6:30 ಹಾಕತ್ತೀನಿ ರೀ. ಈಗ ಲೇಟಾಗಿ ಮುಕ್ಕೊಂಡಕ್ಕೆ ಲೇಟಾಗಿ ಹೇಳೋಕ್ಕೆ ಹಿಂಗೆ ಆದ ಸ್ನೇಹಿತರೆ. ಅವ್ವ ಫೋನ್ ಹಚ್ಚಿಲ್ಲ, ಅವಂಗೆ ಕೂಡ ಮಾತಾಡಿಲ್ಲ. ಬರೀ ಅವಂಗೂ ಮಾತಾಡ್ತೀನಿ. ನಾನು ಎಷ್ಟು ಹೋಯ್ತು ಅಂತ ತೋರಿಸ್ಬಿಟ್ಟು ಈ ವಿಡಿಯೋ ಎಂಡ್ ಮಾಡ್ತೀನಿ ರೀ. ನೋಡಿ, ಹಿಟ್ಟು ನೀರು ಕಾಸಿದ್ರಿ. ಹಿಟ್ಟು ನೀರು ಕಾಸಿದ ಚರಿಗೂ ನಲ್ಲೇ ಐತಿ. ತಳಗೆಲ್ಲ ಹೊಲಸ ಹಂಗೆ ಸ್ನೇಹಿತರೆ. ನೆಕ್ಸ್ಟ್ ಆಗೋದು ನೋಡಿ. ಸ್ವಲ್ಪ ನಾನೇ ಒಂದು ಸ್ವಲ್ಪ ಉಂಡಿನಿ ರೀ. ಅಕ್ಕಿ ಉಂಡೆ ಎಲ್ಲ ಶ್ರಾವಣಿ. ಬರ್ರಿ ಸ್ನೇಹಿತರೆ, ನೋಡಿದ್ರಲ್ಲ ಇವತ್ತಿನ ರೊಟೀನ್ ಹಿಂಗಿತ್ತು. ಇವತ್ತಿನ ರೊಟೀನ್ ಇಷ್ಟ ಆದ್ರೆ ಲೈಕ್. ಈ ವಿಡಿಯೋ ಇಲ್ಲಿಗೆ ಎಂಡ್ ಮಾಡ್ತೀನಿ ರೀ. ನಾಳೆ ವಿಡಿಯೋ ಸಿಗ್ತೀನಿ. ಬಾಯ್ ಸ್ನೇಹಿತರೆ, ಗುಡ್ ನೈಟ್. ನೋಡ್ರಿ ಗಡಿ, ನಮ್ಮ ಗಡಿ ಹುಲಿ.